ಸಮಾಧಾನ ಮಾಡ್ಕೊ ಲಕ್ಷ್ಮಿ. ಒಬ್ಳು ತಾಯಿಯಾಗಿ ಹೀಗೆ ಯೋಚನೆ ಮಾಡೋದ್ರಲ್ಲಿ ನಾನು ತಪ್ಪು ಅಂತ ಹೇಳ್ತಿಲ್ಲ. ನೀನು ಯೋಚನೆ ಮಾಡೋದು ಸರಿ ಇದೆ. ಆದರೆ ಅವಳ ದೃಷ್ಟಿಕೋನದಿಂದ ಯೋಚನೆ ಮಾಡಿ ನೋಡು. ಅಷ್ಟು ಪ್ರೀತಿ ಮಾಡಿ ಅವಳ ಹಿಂದೆ ಎಲ್ಲೋದ್ರೂ ಸೆರಗಿಡ್ಕೊಂಡು ಚಿನ್ನು ಮರಿ ಅಂತ ಓಡಾಡ್ಕೊಂಡಿದ್ದಂಥವನೇ ಅವಳಿಗೆ ಅಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾನೆ. ಅಂದಮೇಲೆ ಈಗ ನೀನು ಮದುವೆ ಬಗ್ಗೆ ಮಾತಾಡಿದ್ರೆ ಅವಳಿಗೆ ಮದುವೆ ಬಗ್ಗೆ ವಿಶ್ವಾಸ ಬರುತ್ತಾ? ಗಂಡಸ್ರ ಬಗ್ಗೆನೇ ನಂಬಿಕೆ ಹೋಗ್ಬಿಟ್ಟಿರುತ್ತೆ. ಯಾವ ತೊಂದರೆನೂ ಆಗದೆ ನಮ್ಮ ಮಗು ನಮ್ಮ ಕೈಗೆ ಸಿಕ್ಕಿದೆ. ಅವಳನ್ನ ನೆಮ್ಮದಿಯಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ನನ್ನ ಮಗಳು ಮಾಡಿದ್ದಂಥ ದೊಡ್ಡ ಸಾಧನೆ ಏನು ಗೊತ್ತಾ? ಆ ಕತ್ಲೆ ಕೂಪದಲ್ಲಿದ್ದ ನಮ್ಮ ವೆಂಕಿ ತಾಯಿನ ಬಿಡುಗಡೆ ಮಾಡಿಸಿ ತಾಯಿ ಮಗನ್ನ ಒಂದು ಮಾಡಿತ್ತು. ನನ್ನ ಮಗಳು ಯಾರಿಗೂ ಕೆಟ್ಟದ್ದು ಬಯಸುವಂಥವಳಲ್ಲ. ಭಗವಂತ ಇನ್ಮೇಲೆ ಅವಳಿಗೆ ಒಳ್ಳೇದು ಮಾಡೇ ಮಾಡಬೇಕು. ನನ್ನ ಮಗಳ ಮನಸ್ಸು ಮಗು ಥರ ಆಗ್ಬಿಟ್ಟಿದೆ. ಅವಳನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ನೀನು ಧೈರ್ಯ ತುಂಬಬೇಕು ಲಕ್ಷ್ಮಿ. ನಮ್ಮ ಜಾನು ಜೀವನ ಚೆನ್ನಾಗಿರುತ್ತೆ ಅಂತ ನಂಗೆ ನಂಬಿಕೆ ಇದೆ. ಸರಿ ರೀ, ಆದರೆ ನಾವೆಲ್ಲರೂ ಸಂತು ಮನೇಲೇ ಇದ್ದೀವಿ. ಸಂತುಗೀಗಾಗಲೇ ತೊಂದರೆ ಆಗಿರುತ್ತೆ. ಈಗ ಇವಳು ಇಲ್ಲೇ ಇದ್ರೆ ಅವನಿಗೆ ಹೊರೆ ಆಗೋದಿಲ್ವಾ? ಖಂಡಿತ ಆಗುತ್ತೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ. ಹಾಗಂತ ಇದ್ದಕ್ಕಿದ್ದಾಗೆ ಈ ಮನೆ ಬಿಟ್ಟು ಬೇರೆ ಮನೆ ಬಾಡಿಗೆ ತೊಗೊಂಡು ಹೋಗೋ ಸ್ಥಿತಿಲಿ ನಾವಿಲ್ಲ. ಈಗ ಹೇಗಿದ್ದರೂ ಹೊಸದಾಗಿ ಗರಾಜ್ ಶುರು ಮಾಡಿದ್ದೀನಲ್ಲ, ಅದರಿಂದ ಬರೋ ಸಂಬಳನ ಇವನ ಕೈಲೇ ತಂದು ಕೊಡ್ತೀನಿ. ಅವನ ಹೊರೆ ಕಮ್ಮಿ ಮಾಡ್ತೀನಿ. ಆಯಿತಾ? ನೋಡು, ನೀನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ಭಗವಂತ ಇದ್ದಾನೆ. ನೋಡ್ಕೊಳಪ್ಪ. ಅದು ಏನೋ ಮಗಳೇ, ನೀನು ಯಾಕೆ ಬಂದೆ? ನಿನಗೆ ಕೆಲಸ ಒಂದು ಇದ್ಬಿಟ್ರೆ ಊಟ ತಿಂಡಿ ಕಡೆ ಗಮನನೇ ಇರಲ್ಲ ಅಲ್ವಾ? ಅದಕ್ಕೆ ನೀನು ತಿಂಡಿನೇ ಮಾಡಿರಲಿಲ್ಲ ಅಂತ ಅಮ್ಮ ನಿನಗೆ ತಿಂಡಿ ಕೊಟ್ಟು ಕಳಿಸಿದ್ಲು. ನಿಮ್ಮ ಅಮ್ಮನಿಗೆ ನನಗೆ ತಿಂಡಿ ಊಟ ಹಾಕೋದು ಬಿಟ್ಟರೆ ಬೇರೆ ಇನ್ನೇನು ಕೆಲಸ ಇಲ್ವಾ? ಹೊಟ್ಟೆ ಹಸಿಲಿಲ್ಲ, ಅದಕ್ಕೆ ಬಂದೆ. ಹಂಗೆ ಹೊಟ್ಟೆ ಏನಾರು ಹಸಿದ್ರೆ ವೆಂಕಿ ಕಳಿಸ್ಬಿಟ್ಟು ಹೋಟ್ಲಿಂದ ತರಿಸ್ಬಿಟ್ಟು ತಿಂತಿದ್ನಪ್ಪ. ಅದಕ್ಕೆ ನಿನ್ನ ಕಳಿಸ್ತಾರಾ? ಇದೆ ನೋಡು, ಅಮ್ಮ ಅಷ್ಟು ರುಚಿಯಾಗಿ ಅಡುಗೆ ಮಾಡಿದ್ರು ನೀನು ಹೋಟ್ಲಲ್ಲಿ ತಿನ್ನಬೇಕು ಅಂತ ಅನ್ಕೋತೀಯಾ? ಇದು ಗೊತ್ತಿದ್ದೇ ಇರಬೇಕು ಅಮ್ಮ ತಿಂಡಿ ಕೊಟ್ಟು ಕಳಿಸಿದ್ದು. ಸರಿ, ನಂಗೆ ಇನ್ನೂ ಹೊಟ್ಟೆ ಹಸ್ತಿಲ್ಲ. ಅಲ್ಲಿಟ್ಟಿರೋ, ಆ ಕೆಲಸ ಮುಗಿಸ್ಬಿಟ್ಟು ಮಾಡ್ತೀನಿ. ಅಪ್ಪ, ನಾನು ಅಷ್ಟು ದೂರದಿಂದ ನನಗೆ ತಿಂಡಿ ಕೊಡೋಕೆ ಬಂದಿದ್ದೀನಿ. ನೀನು ಇವಾಗ ತಿಂದೆ ಹೋದ್ರೆ ನನಗೆ ಕೋಪ ಬರುತ್ತೆ ನೋಡು. ನೋಡಿದ್ಯಾ, ಅಣ್ಣಂಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅವನಿಗೆ ಮಾತ್ರ ಅಲ್ಲ, ನಿನ್ನ ರೌದ್ರ ರೂಪನ ನಾನು ನೋಡಿದ್ನಲ್ಲ ತಾಯಿ. ಅಪ್ಪ, ನೀನು ಹೀಗೆ ಮೇಲಿನ ಮೇಲೆ ನಗ್ತಾಯಿದ್ರು ಮನಸ್ಸಲ್ಲೆಲ್ಲ ನನ್ನ ಬಗ್ಗೆನೇ ಯೋಚನೆ ಅಂತ ನನಗೆ ಗೊತ್ತಿದೆ. ನೀನು ಇಷ್ಟೆಲ್ಲ ಕಷ್ಟಪಡ್ತಿರೋದಕ್ಕೆ ನಾನೇ ಕಾರಣ ತಾನೆ. ನನಗೆ ಬರೀ ನಂದೇ ಚಿಂತೆ ಆಗಿದೆ ಅನ್ಸುತ್ತೆ. ಮಗಳೇ, ಚಿಂತೆ ಅಂತ ಯಾಕೆ ಅಂದ್ಕೊಳ್ತೀಯ? ನನ್ನ ಮಗಳ ಮೇಲಿರೋ ಪ್ರೀತಿ ಕಾಳಜಿ ಅದನ್ನು ಚಿಂತೆ ಅಂದ್ಕೊಳಕ್ಕಾಗತ್ತಾ? ದೇವರು ಅಂತ ಅಂದ್ಕೊಂಡಿದ್ದ ಅಳಿಯ ಹಂಗೆ ರಾಕ್ಷಸ ರೂಪ ತೋರಿಸ್ಬಿಟ್ರಲ್ಲ. ನನ್ನ ಮಗಳು ಮತ್ತೆ ಒಂಟಿ ಆದ್ಲು ಅಂತ ಅಷ್ಟೇ. ನೀನು ಯಾಕೆ ಹಾಗೆಲ್ಲ ಅನ್ಕೋತೀಯ? ಒಂದು ಹೆಣ್ಣು ಒಂಟಿಯಾಗಿರೋದಕ್ಕೆ ಆಗೋದೇ ಇಲ್ವಾ? ಅದರಲ್ಲೂ ನಾನು ಎಲ್ಲಿ ಒಂಟಿಯಾಗಿದ್ದೀನಿ? ನನ್ನ ಜೊತೆ ಅಣ್ಣಂದ್ರಿದ್ದಾರೆ, ಅಕ್ಕ ಇದ್ದಾಳೆ, ಅತ್ತಿಗೆ ಇದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀನಿದೆಯಾ, ಅಮ್ಮ ಇದ್ದಾರೆ. ಅಂದಮೇಲೆ ನಾನು ಹೇಗೆ ಒಂಟಿ ಆಗ್ತೀನಿ? ಅಪ್ಪ, ನನಗೇನೋ ಒಂದು ಆಸೆ ಇದೆ. ಅದನ್ನು ನಿನ್ನ ಹತ್ರ ಕೇಳೋಣ ಅಂತಲೇ
ನಾನು ಇಲ್ಲಿಗೆ ಬಂದಿದ್ದು. ಅದೇನು ಅಂತ ಕೇಳು ಮಗಳೇ. ನಿನ್ನ ಆಸೆಗೆ ನಾನು ಯಾವತ್ತಾದರೂ ಬೇಡ ಅಂತ ಹೇಳಿದ್ದೀನಾ? ಅದು ನಾನು ಕೆಲ್ಸಕ್ಕೆ ಸೇರೋಣ ಅಂತ ನಿರ್ಧಾರ ಮಾಡಿದ್ದೀನಪ್ಪ. ವಾ ನೋಡಿ ಮೇಡಮ್ ಅವರೇ, ನಾವು ಉಪ್ಪಿನಕಾಯಿ ಕಳಿಸಿದ ತಕ್ಷಣ ಪೇಮೆಂಟ್ ಆಗಿದೆ. ಇದರಲ್ಲೇ ಗೊತ್ತಾಯ್ತದೆ ನಾವು ಉಪ್ಪಿನಕಾಯಿಗೆ ಡಿಮ್ಯಾಂಡೇ ಕಮ್ಮಿ ಆಗಿಲ್ಲ ಅಂತ. ಇದಕ್ಕೆಲ್ಲ ನೀವೇ ಕಾರಣ. ನಿಮ್ಮ ಕೈ ರುಚಿ ಜನಗಳಿಗೆ ತುಂಬ ಇಷ್ಟ ಆಗ್ಬಿಡದೆ. ಕೈ ರುಚಿ ಚೆನ್ನಾಗಿದ್ರೆ ಬಿಸ್ನೆಸ್ ಡೆವಲಪ್ ಆಗೋಕ್ಕೆ ಸಾಕಾಗಲ್ಲ ಸಿದ್ದು ಅವರೇ. ಅದಕ್ಕೆ ತಕ್ಕನಾಗೆ ಮಾರ್ಕೆಟಿಂಗ್ ಮಾಡಬೇಕು. ಅದನ್ನು ನೀವು ಸರಿಯಾಗಿ ಮಾಡಿರೋದಕ್ಕೇ ನಮ್ಮ ಬಿಸ್ನೆಸ್ ಇವತ್ತು ಇಷ್ಟೆಲ್ಲ ಬೆಳೀತಿರೋದು. ಏನು ಮೇಡಮ್ ಅವರೇ, ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀರಾ, ಒಂದೇನು ಕ್ರೆಡಿಟು ತೊಗೊಳ್ಳೋದಿಲ್ಲ ಅಂತೀರಾ? ನಿಮಗೆ ಕ್ರೆಡಿಟ್ ಬಂದರೆ ನನಗೂ ಬಂದಂಗಲ್ವಾ? ನಾವಿಬ್ರು ಒಂದೇ ತಾನೇ? ಈಗ ಹೇಳಿದ್ರಿ ನೋಡಿ, ಅದು ಚೆನ್ನಾಗಿರೋದು. ಯಾಕೆ ನನ್ನನ್ನು ಬೇರೆಯವ್ರು ಅನ್ನೋ ಹಾಗೆ ನೋಡ್ತಾ ಇದ್ದೀರಾ? ಗುರುತು ಅನ್ನಿ ಮೇಡಮ್ ಅವರೇ, ನಿಮ್ಮನ್ನು ಯಾವತ್ತೂ ಅಂಥ ದೃಷ್ಟಿಯಿಂದ ನೋಡಿಲ್ಲ ನಾನು. ಆ ಥರ ಯೋಚನೆ ಕೂಡ ಮಾಡೋದಿಲ್ಲ. ನನಗೆ ನೀವು, ನಿಮಗೆ ನಾನು ಅಂತ ಆ ದೇವರೇ ಬರೆದಿರುವಾಗ ನಾನು ನೀವು ಬೇರೆ ಅಂತ ಹೇಳೋದಕ್ಕಾಯ್ತದಾ? ಅಂತೂ ಚೆನ್ನಾಗಿ ಮಾತಾಡೋದನ್ನ ಮಾತ್ರ ಕಲ್ತ್ಬಿಟ್ಟಿದ್ದೀರಾ ಅಲ್ವಾ ನೀವು? ಎಲ್ಲ ಸಾಹಸ ವರ್ಷ. ಸರಿ ಬನ್ನಿ ಹೋಗೋಣ ಈಗ. ಸರಿ. ಸಿದ್ದು ಅವರೇ, ಯಾಕೆ ಮೇಡಮ್ ಅವರೇ, ಏನಾಯ್ತು? ಅಲ್ಲಿ ನೋಡಿ. ಇವನೇನು ಮಾಡ್ತಿದ್ದಾನೆ ಮೇಡಮ್ ಅವರೇ ಇಲ್ಲಿ? ಅವನ್ನ ನೋಡೋದಕ್ಕೇನಾದರೂ ಆಸ್ಪತ್ರೆಗೆ ಬಂದಿದ್ನ ಅಂತ? ಇರ್ಬೋದು ಸಿದ್ದು ಅವರೇ. ಇವನ್ನ ಈಗ ಹಿಡಿದ್ರೆ ಆ ವ್ಯಕ್ತಿ ಬಗ್ಗೆ ಇನ್ನಷ್ಟು ವಿಷಯ ಗೊತ್ತಾಗಬಹುದು. ಆದರೆ ಇವನು ಗೊತ್ತಾಗದೆ ಇರೋ ಹಾಗೆ ಹಿಡಿಬೇಕು. ಅವನೇನಾದರೂ ನಿಮ್ಮನ್ನು ನೋಡಿಬಿಟ್ರೆ ಅವ್ನು ಖಂಡಿತ ಎಸ್ಕೇಪ್ ಆಗ್ತಾನೆ. ಸರಿ ಮೇಡಮ್ ಅವರೇ, ಒಂದು ಕೆಲಸ ಮಾಡಿ, ನೀವು ಆ ಕಡೆಯಿಂದ ಬನ್ನಿ, ನಾನು ಈ ಕಡೆಯಿಂದ ಬರ್ತೀನಿ. ಇವತ್ತು ಯಾವುದೇ ಕಾರಣಕ್ಕೂ ನನ್ನ ಮಗ ಮಿಸ್ ಆಗಬಾರ್ದು. ಹೋಗಿ ಹೋಗಿ.